ಪ್ರೆಸ್ ಮೀಟ್ ಅಂತ ಹೇಳ್ಬೋದು. ಬಾಗಲಕೋಟೆ ಪ್ರೆಸ್ ಮೀಟ್ ಇದೆ ಈ ಸಿನಿಮಾಗೆ ಬಹಳ ವಿಶೇಷ. ಯಾಕಂತಂದ್ರೆ ನಾನು ಮತ್ತು ಪವನ್ ಇಬ್ರು ಬಾಗಲಕೋಟೆ ಜಿಲ್ಲಾದವರು, ಅದ್ರ ಬಾಗಲಕೋಟೆಯವರ ವಿಶೇಷವಾಗಿ. ಅದ್ರ ಆ ಕಾರಣಕ್ಕೆ ನಮ್ಮ ಸಿನಿಮಾ, ನಾವು ಮಾಡಿದ ಸಿನಿಮಾನ ನಮ್ಮೂರಿಗೆ ರೀಚ್ ಮಾಡಿಸೋದು, ನಮ್ಮ ಜನ ಮತ್ತು ನಮ್ಮ ಜಿಲ್ಲೆ ಜನಗಳಿಗೆ ತಲುಪಿಸೋದು ಬಹಳ ಮುಖ್ಯ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯಿಂದ ನಿಮ್ಗೆ ನಿರ್ದೇಶಕರು ಅಂತ ಯಾರು ಬಹಳ ಜನ ಇರ್ಲಿಕ್ಕಿಲ್ಲ ನನ್ನ ಪ್ರಕಾರ. ಬಹುಶಃ ನಾನು 20 ವರ್ಷದಿಂದ ಟಿವಿ ಕೆಲಸ ಮಾಡಿರ್ತೀನಿ. ಸಾಕಷ್ಟು ಒಳ್ಳೊಳ್ಳೆ ಸೀರಿಯಲ್ಗಳಿಗೆ ಕೆಲಸ ಮಾಡಿದೆ, ಬಹಳಷ್ಟು ಹಿಟ್ ಸೀರಿಯಲ್ಗಳಾಯ್ತು ನಮ್ಮ ಸಂಸ್ಥೆಯಿಂದ. ಆಮೇಲೆ ನಾನು ಸೀರಿಯಲ್ ನಿರ್ದೇಶಕನಾಗಿ ಬೇರೆ ಸಂಸ್ಥೆಗಳಲ್ಲೂ ಕೆಲಸ ಮಾಡಿದೆ, ನಿರ್ಮಾಪಕನಾಗಿ ನನ್ನ ಸಂಸ್ಥೆನಲ್ಲಿ ಸೀರಿಯಲ್ ನಿರ್ಮಾಣಗಳು ಮಾಡಿದೆ. ಅದಕ್ಕೆ ಕೆಲವು ಸಲ ಪವನ್ ಜೊತೆಗಿದ್ದ. ಸೊ ನಾವು ಒಂದು ಸಿನಿಮಾ ಮಾಡ್ಬೇಕು ಅನ್ಕೊಂಡು ನಮ್ದೊಂದು 2016ರಿಂದ ಒಂದು ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಡ್ರೀಮ್ ನಮ್ಮಿಬ್ರದ್ದು. ಒಂದು ಪಿಕ್ಚರ್ ಮಾಡೋಣ, ನಾವು ಇಬ್ರು ಸೇರ್ ಮಾಡ್ಬೇಕು. ಆಮೇಲೆ ಅದ್ರ ಯೂಶಲಿ ಯಾರೋ ಬಂದ್ರು ಒಂದು ಪಿಕ್ಚರ್ ಮಾಡಿದ್ರು ಹೋದ್ರು, ಆ ತರದ ಮೈಂಡ್ ಸೆಟ್ ಮಾಡೋದ್ ಬೇಡ. ನಾವು ಪರ್ಮನೆಂಟ್ ಆಗಿ ಒಂದಿಷ್ಟು ಕಂಟಿನ್ಯೂಸ್ ಪ್ರೊಡಕ್ಷನ್ಗಳು ಮಾಡ್ಬೇಕು ಅಂತ. ಯಾಕಂದ್ರೆ ನಾನು ಅಲ್ಲಿರ್ತೀನಿ, ಇವ ಇಲ್ಲಿ ಇರ್ತಾನೆ. ಇಬ್ಬರದ್ದು ಒಂದು ಕಾಂಟ್ಯಾಕ್ಟ್ ನಾಗ ನಮ್ಮಿಬ್ಬರ ಒಂದು ಕೊಲಾಬ್ರೇಷನ್ ಒಂದಿಷ್ಟು ಪ್ರಾಜೆಕ್ಟ್ ಬರಲಿ ಅಂತ. ಪ್ಯಾಂಡರಾಸ್ ಬಾಕ್ಸ್ ಪ್ರೊಡಕ್ಷನ್ ಅದು ಪವನ್ ಅವರ ಸಂಸ್ಥೆ, ಕೃಷ್ಣ ಛಾಯಾಚಿತ್ರ ನನ್ನ ಸಂಸ್ಥೆ. ಈ ಎಲ್ಲೋ ಜೋಗಪ್ಪಗೆ ಪವನ್ ಅವರು ನಿರ್ಮಾಪಕರು, ಮತ್ತೆ ನನ್ನ ಶ್ರೀಮತಿ ಸಿಂಧು ಅವರು ಸಹ ನಿರ್ಮಾಪಕರು. ನಾನು ಇದಕ್ಕೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಿದ್ದೀನಿ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಒಂದು ಎಮೋಷನಲ್ ಜರ್ನಿ ಸಿನಿಮಾ. ಇವತ್ತಿನ ಯುವ ಪೀಳಿಗೆ ಯಾವ ಸ್ಥಿತಿಗತಿಗಳ ದಿನ ಕಳೀತಿದಾರೋ ಅದಕ್ಕೆ ಸಂಬಂಧಿಸಿದಂತ ಒಂದು ಕತೆ ಇದು. ಅಪ್ಪ ಮಗನ ಕತೆ. ಅಂದ್ರೆ ನಾವು ಒಬ್ಬ ಈ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿರೋ ಹುಡುಗ, 3 ಹೊತ್ತು ಫೋನ್ ಹಿಡ್ಕೊಂಡು ಕೂತಿರೋ ಮಕ್ಕಳು ಎಲ್ಲಾ ಮೇಲೆ ಸಿಗ್ತಾರೆ. ಅಪ್ಪ ಅಮ್ಮ ಬೈತಿರ್ತಾರೆ ಅವ್ರಿಗೆ, ಅಪ್ಪ ಫೋನ್ ಹಿಡ್ಕೊಂಡು ಕೂತಿ, ಓದು, ಕಾಲೇಜ್ಗೆ ಹೋಗೋ, ಕೆಲಸ ಮಾಡೋ ಅಂತ. ಸೊ ಈ ಟ್ರೆಡಿಷನಲ್ ಅರ್ನಿಂಗ್ ನಾನು ಕೆಲಸ ಮಾಡುವ ಸೋಷಿಯಲ್ ಮೀಡಿಯಾದಾಗ ನಾನು ಏನೋ ಮಾಡ್ತೀನಿ ಅನ್ನೋ ಮಗ, ಇವರಿಬ್ಬರ ಕ್ಲಾಶು ಈ ಕಥೆಯ ಬೇಸಿಸ್. ಅದರ ಬೇಸಿಸ್ ಮೇಲೆ ಈ ಕತೆ ಸ್ಟಾರ್ಟ್ ಆಗ್ತದೆ. ಬೆಂಗಳೂರಿನ ನೆಲಮಂಗಲ ಟೋಲಿಂದ ನಾವು ಹಿಮಾಚಲ್ ಪ್ರದೇಶದ ಟಾಪೆಸ್ಟ್ ಸ್ಪಿಟಿ ವ್ಯಾಲಿ, ರೋಟಾಂಗ್ ಪಾಸ್ ಅಲ್ಲಿ ತನಕ ಶೂಟ್ ಮಾಡ್ಕೊಂಡು ಹೋಗಿ ಸಿನಿಮಾನ ಬೇರೆ 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 ಸೀಕ್ವೆನ್ಸ್ಗಳಲ್ಲಿ. ಚಿತ್ರದುರ್ಗ, ಹುಬ್ಬಳ್ಳಿ, ಇವನ್ ಬಾಗಲಕೋಟೆನ ಶೂಟ್ ಮಾಡಿದ್ವಿ. ಬಾಗಲಕೋಟೆ ಹತ್ರ ಕೆರುಡಿ ವಿಲೇಜ್ ಅದಲ್ಲ, ಇಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಕೊರತೆಕೋಲಾರು, ಬಿಜಾಪುರ, ಪಂಡ್ರಾಪುರ, ಮಹಾರಾಷ್ಟ್ರದ ಪಂಡ್ರಾಪುರ್ನ ಹೀರೋಗೆ ಸಿಗ್ತಾವ, ಅದೊಂದು ಮೇಜರ್ ಬ್ಲಾಕ್. ಅಲ್ಲಿಂದ ಡೆಲ್ಲಿ, ಆಗ್ರಾ, ಮನಾಲಿ, ಹರಿದ್ವಾರ, ಋಷಿಕೇಶ್, ದೇವಪ್ರಯಾಗ, ಹಾಗೆ ಒಂದಿಷ್ಟು ಪ್ರೇಕ್ಷಣೀಯ ಸ್ಥಳಗಳು, ವಿಜುವಲ್ ಬ್ಯೂಟಿ ಕೊಡುವಂತವು ಮತ್ತು ಸ್ಪಿರಿಚುವಲಿ ಎಲ್ಲರಿಗೂ ಕನೆಕ್ಟ್ ಆಗುವಂತ ಕೆಲವು ಪ್ಲೇಸ್ಗಳು. ಸೊ ಇದು ಸಿನಿಮಾದ ಕ್ಲೈಮ್ಯಾಕ್ಸ್ ಬಹಳ ಇಂಪಾರ್ಟೆಂಟ್. ಕ್ಲೈಮ್ಯಾಕ್ಸ್ ಎಲ್ರಿಗೂ ಕನೆಕ್ಟ್ ಆಗುವಂಥದ್ದು. ಇಡೀ ಫ್ಯಾಮಿಲಿ ಬಂದು ಸಿನಿಮಾ ನೋಡ್ಲಿ ಅನ್ನೋದು ನಮ್ಮ ರಿಕ್ವೆಸ್ಟ್. ತಾವುಗಳು ಪತ್ರಿಕಾ ಪ್ರತಿನಿಧಿಗಳು ತಮ್ಮ ಪತ್ರಿಕೆಗಳ ಮೂಲಕ ನಮ್ಮ ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಇದೊಂದು ಪರಿಗಣಿಸ್ಬೇಕು. ಯಾಕಂದ್ರೆ ನಾನು ಇಲ್ಲಿ ಹುಟ್ಟು ಬೆಳೆದವನು, ಪವನ್ ಇಲ್ಲಿ ಹುಟ್ಟು ಬೆಳೆದವರು. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ಬಾಗಲಕೋಟೆ ಅವ್ರು ಹುಟ್ಕೋತಾರೆ ಅಂತಂದ್ರೆ ಒಂದು ಸಿನಿಮಾ ಗೆದ್ರೆ ನಾವು ಮತ್ತೆ ನೆಕ್ಸ್ಟ್ ಇನ್ನೊಂದಿಷ್ಟು ವೆಂಚರ್ಗಳು ಕೈ ಹಾಕ್ತಿವಿ. ದೊಡ್ಡ ದೊಡ್ಡ ಕನಸುಗಳಿದೆ ನಮಗೆ, ದೊಡ್ಡ ಬೇರೆ ತರ ಇನ್ನೊಂದು ಸಿನಿಮಾಗಳು ಮಾಡ್ಬೇಕು ಅನ್ನೋ ಕನಸನ್ನ ಇಟ್ಕೊಂಡು ನಾವು ಮಾಡ್ತಿದೀವಿ. ಈಗ ಆಲ್ರೆಡಿ ಸೀರಿಯಲ್ ಅಲ್ಲಿ ಅಚೀವ್ಮೆಂಟ್ ಆಗಿದೆ. ಅಗ್ನಿಸಾಕ್ಷಿ, ನಾಗಿಣಿ, ಕಮಲಿ, ಆಕಾಶದೀಪ, ಆಮೇಲೆ ಮಧುಬಾಲ, ಶುಭಮಂಗಳ ಅಂತ ETV ಕನ್ನಡಕ್ಕೆ ನಾನು 2010ರಲ್ಲಿ ಸೀರಿಯಲ್ ಮಾಡ್ತಿದ್ದೆ. ಎಲ್ಲವೂ ಜನಗಳು ಪ್ರೀತಿಯಿಂದ ತಗೊಂಡಿದ್ರು. ಸೊ ಈ ಸಿನಿಮಾ ಅದೇ ತರ ಆಗ್ಲಿ, ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಅಲ್ಲಿ ಜನಗಳು ತಗೊಳ್ಳಿ ಅನ್ನೋ ಒಂದು ತಗೋತಾರೆ ಅನ್ನೋ ಹೋಪಲ್ಲಿ ನಾವಿದೀವಿ. ಹಾಗಾಗಿ ಬಾಗಲಕೋಟೆ ನಮ್ಮ ಜೋಡಿ ನಿಂತ್ಕೋಬೇಕು. ಈ ಸಿನಿಮಾ ಬಾಗಲಕೋಟೆ ಪ್ರತಿಯೊಬ್ರು ಈ ಸಿನಿಮಾ ನೋಡ್ಲಿ. ಬಾಗಲಕೋಟೆ ಪ್ರತಿಯೊಬ್ಬ ಮನೆಯವರು, ಇಡೀ ಫ್ಯಾಮಿಲಿ ಪರ್ಸನ್ಸ್, ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಬರ್ಲಿ ಸಿನಿಮಾಕ್ಕೆ. ಸೊ ಇಡೀ ಫ್ಯಾಮಿಲಿಗೆ ಕನೆಕ್ಟ್ ಆಗುವಂತ ಕತೆ. ನಾನು ಆಸ್ ಎ ಡೈರೆಕ್ಟರ್, ಆಸ್ ಎ ರೈಟರ್, ನಾನು ಈ ಸಿನಿಮಾ ನಂದು ನನ್ನ ಕೂಸು, ನಾನು ಬರ್ರಿ ನೋಡ್ರಿ ಚಲೋ ಅದ ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ಜನಗಳು ನೋಡಿ ಅವ್ರು ಕೊಡುವ ಫೀಡ್ಬ್ಯಾಕ್ ನ ನಾನು ನಂಬ್ತೀನಿ. ಜನ ನೋಡಿ ಫಸ್ಟ್ ಡೇ ಒಂದಿಷ್ಟು ಜನ ನೋಡಿ ಅವ್ರು ಮತ್ತೊಬ್ಬರಿಗೆ ಹೇಳಿ ಹಂಗ್ ಬಂದ್ರೆ ಅದು ಆರ್ಗ್ಯಾನಿಕ್ ಆಗಿ ಗ್ರೋತ್ ಆಗುವಂಥದ್ದು. ದಯವಿಟ್ಟು ನಮ್ಮ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾ ಇದೇ ಫೆಬ್ರವರಿ 21ಕ್ಕೆ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ನಿಮ್ ಬಾಗಲಕೋಟೆ ಸೆಂಟ್ರಲ್ಲೂ ಸಿನಿಮಾ ಹಾಕಿಸ್ತೀವಿ. ಎಲ್ಲರಿಗೂ ವಿಶೇಷವಾಗಿ ನಿಮ್ಮನ್ನೆಲ್ಲರೂ ನಾನು ಫಸ್ಟ್ ಡೇ ಫಸ್ಟ್ ಶೋಗೆ ಆಹ್ವಾನಿಸ್ತೀನಿ. ಎಲ್ಲರೂ ಬನ್ನಿ, ವಿತ್ ಫ್ಯಾಮಿಲಿ ಬನ್ನಿ ನೀವು. ಥ್ಯಾಂಕ್ ಯು. ನೋಡಿ ತುಂಬಾ ಖುಷಿ ಆಯ್ತು. ಬಾಗಲಕೋಟೆ ಪತ್ರಿಕಾ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಇದೆ ಫೆಬ್ರವರಿ 21ಕ್ಕೆ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಆಲ್ರೆಡಿ ಜಂಕರ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿ ಅದಕ್ಕೆ ಸಿಕ್ಕಂತ ಒಂದಷ್ಟು ಫೀಡ್ಬ್ಯಾಕ್ಗಳು ನಮಗೆ ತುಂಬಾ ಇನ್ನೂ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡಿದೆ. ಅಂದ್ರೆ ಅಷ್ಟು ಅದನ್ನ ನೋಡಿದವರೆಲ್ಲರೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಈಗ ಬರೀ ಕಮರ್ಷಿಯಲ್ ಮತ್ತೆ ಒಂದಷ್ಟು ಲವ್ ಸ್ಟೋರಿ, ಮಾಸ್ ಈ ತರ ಸಿನಿಮಾಗಳ ನಡುವೆ ಒಂದು ಫ್ಯಾಮಿಲಿ ಸಿನಿಮಾಗಳು ತುಂಬಾ ಕಡಿಮೆ ಆಗಿತ್ತು ಬರೋದು. ಅದರಲ್ಲಿ ಈ ಎಮೋಷನ್ಸ್ ಅನ್ನ ತುಂಬಾ ಚೆನ್ನಾಗಿ ನೋಡಿದವ್ರು ರಿಸೀವ್ ಮಾಡಿದ್ದಾರೆ. ನಿಮಗೆ ಇತ್ತೀಚೆಗೆ ಇಡೀ ಕುಟುಂಬ ಹೋಗಿ ಸಿನಿಮಾ ನೋಡೋದು ಕಮ್ಮಿ ಆಗಿದೆ.
ಸೊ ಈ ಸಿನಿಮಾ ಡೆಫಿನೆಟ್ ಆಗಿ ಅದನ್ನೊಂದು ರೀಕ್ರಿಯೇಟ್ ಮಾಡುತ್ತೆ. ಮುಂಚೆ ಹೇಗೆ ಒಂದಷ್ಟು ಸಿನಿಮಾಗಳು ನೋಡೋದಕ್ಕೆ ಫ್ಯಾಮಿಲಿ ಸಮೇತನೇ ಎಲ್ಲ ಥಿಯೇಟರ್ ಹೋಗ್ತಿದ್ರು, ಆ ತರದೊಂದು ಧೈರ್ಯ ಮಾಡಿ ಈ ಸಿನಿಮಾಗೆ ಇಡೀ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡ್ಬೋದು. ನಾನು ಫಸ್ಟ್ ಕಾಪಿ ನೋಡಿದಾಗಲೇ ಸರ್ ಹೇಳಿದೆ, ಸರ್ ನಮ್ಮ ಅಪ್ಪ ಅಮ್ಮ ಅಂತೂ ತುಂಬಾ ಖುಷಿ ಆಗುತ್ತೆ ಇದು ಅಂತ. ನಾವು ಮಾಡೋ ಕೆಲಸ ಯಾವಾಗ್ಲೂ ಫಸ್ಟ್ ನಮ್ಮ ಸುತ್ತಮುತ್ತ ಇರೋರಿಗೆ ಖುಷಿ ಕೊಡ್ಬೇಕು. ನನಗೆ ಪರ್ಸನಲಿ ಖುಷಿ ಇದೆ, ನಾನು 2ನೇ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋದು. ನನ್ನ ಆಶಯನೂ ಅಷ್ಟೇ, ನಾ ಮಾಡೋ ಸಿನಿಮಾಗಳು ಎಲ್ಲರೂ ನೋಡ್ಬೇಕು ಅನ್ನೋದು ನನ್ನ ಆಶಯ. ನನ್ನ ತಗೊಳ್ಳೋ ಸ್ಕ್ರಿಪ್ಟ್ಗಳಿರ್ಬೋದು ಎಲ್ಲವೂ ಯಾವುದೇ ಮುಜುಗರ ಇಲ್ದಂಗೆ 2 ಅವರ್ ಬಂದು ಜನ ಖುಷಿ ಪಟ್ಟು ಹೊರಗಡೆ ಹೋಗ್ಬೇಕು ಅನ್ನೋ ತರದ ಸ್ಕ್ರಿಪ್ಟ್ಗಳನ್ನ ನಾನು ಆಯ್ಕೆ ಮಾಡ್ಕೊಳ್ತಿದ್ದು. 2ನೇ ಸಿನಿಮಾ ನನಗೆ ಗಾಡ್ ಗ್ರೇಸ್ ಅದೇ ತರದ್ದು ಒಂದು ಸ್ಕ್ರಿಪ್ಟ್ ಸಿಕ್ತು. ಅದು ನಾವು ಪ್ರೋಸೆಸ್ ಅಲ್ಲಿ ಇರುವಾಗ ನಮ್ಗಷ್ಟು ಅಂದ್ರೆ ನಮ್ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ, ಅದ್ರದ್ದು ರಿಸಲ್ಟ್ ಗಳು ನಮ್ಗೆ ಯಾರಾದ್ರೂ ನೋಡಿ ಹೇಳ್ದಾಗ್ಲೇ ಗೊತ್ತಾಗೋದು. ಅದ್ರದ್ದು ಈಗ ಒಂದಷ್ಟೆಲ್ಲಾ ಕೆಲಸಗಳು ಮುಗಿದ್ಮೇಲೆ ಅದು ನೋಡಿ ಹೇಳ್ತಿರುವಾಗ ಮತ್ತೆ ನಾನು ಲಾಸ್ಟ್ ಕಾಪಿ ನೋಡಿದಾಗ ನನಗೆ ಖುಷಿ ಆಯ್ತು. ಡೆಫಿನೆಟ್ ಆಗಿ ನಮ್ಮ ಅಪ್ಪನ ಜೊತೆ ನಮ್ಮ ಅಮ್ಮನ ಜೊತೆ ಇದನ್ನ ತುಂಬಾ ಖುಷಿಯಾಗಿ ನೋಡ್ಬೋದು ನಾನು ಅಂತ. ಇಲ್ಲಿ ನಾನು ಆದಿ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ. ಇಲ್ಲಿ ಬರೀ ಸರ್ ಹೇಳ್ದಂಗೆ ನಾವು ಒಂದು ಜರ್ನಿ ಸಿನಿಮಾ ಅಂತಂದ್ರೆ ಬರೀ ಪ್ಲೇಸ್ ಗಳ ಜೊತೆ ಜರ್ನಿ ಆಗುವಂತ ಸಿನಿಮಾ ಅಲ್ಲ, ಇದು ಒಂದಷ್ಟು ಎಮೋಷನ್ಸ್ ಗಳ ಜೊತೆ ಜರ್ನಿ ಆಗೋ ಸಿನಿಮಾ. ಬಾಗಲಕೋಟೆ ಜನತೆಗಳು ನೋಡಿ ಇದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಯಶಸ್ಸು ಮಾಡ್ಕೊಡ್ಬೇಕು. ಎಲ್ಲರೂ ಮಾಡ್ತೀರಾ ಅನ್ಕೊಂಡಿದೀನಿ. ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚೆಚ್ಚು ಪವನ್ ಸರ್ ಪ್ರೊಡಕ್ಷನ್ ಅಲ್ಲಿ, ಹಯವದನ್ ಸರ್ ನಿರ್ದೇಶನದಲ್ಲಿ, ಅವ್ರ ಪ್ರೊಡಕ್ಷನ್ ಅಲ್ಲಿ ಬಾಗಲಕೋಟೆ ಒಂದು ಇನ್ನಷ್ಟು ಪ್ರತಿಭೆಗಳು ಅಥವಾ ಇನ್ನಷ್ಟು ಉತ್ತರ ಕರ್ನಾಟಕದ ಪ್ರತಿಭೆಗಳು ಹೊರಗೆ ಬರ್ಬೇಕು ಅಂದ್ರೆ ಈ ಪ್ರಯತ್ನ ಫಸ್ಟ್ ಗೆಲ್ಲಬೇಕು. ಸೊ ಅದು ಗೆಲ್ಸೋದ್ರ ಮೂಲಕ ನೀವು ಇನ್ನೊಂದಷ್ಟು ಕಲಾವಿದರನ್ನ ಬೆಳೆಸೋ ಪ್ರೋತ್ಸಾಹ ಮಾಡಿ. ಎಲ್ಲರಿಗೂ ಒಂದು ಫ್ರಿಕ್ಷನ್ ಇದ್ದೇ ಇರುತ್ತೆ, ಒಂದಷ್ಟು ಬೇರೆ ಬೇರೆ ತರದ ಥಾಟ್ಸ್ ಗಳಲ್ಲಿ ಡಿಫ್ರೆನ್ಸ್ ಗಳು ಇದ್ದೇ ಇರುತ್ತೆ. ಸೊ ಆ ತರದೊಂದು ಪ್ರತಿಯ ಮನೆಯ ಕಥೆ ಇದು. ಒಬ್ಬ ಮಗ ಅಪ್ಪನ ದೃಷ್ಟಿಕೋನದಲ್ಲಿ ಹೇಗಿರ್ತಾನೆ, ಅಪ್ಪ ಮಗನ ದೃಷ್ಟಿಕೋನದಲ್ಲಿ ಹೇಗಿರ್ತಾನೆ ಅನ್ನೋದನ್ನ ನಾವು ತುಂಬಾ ವಾಚ್ಯವಾಗಿ ಹೇಳಿದೆ. ಅಂದ್ರೆ ನಿಮ್ಗೆ ಏನೋ ಮೆಸೇಜ್ ತರ ಹೇಳಿದೆ. ಅದನ್ನ 2 ಅವರ್ ಅಲ್ಲಿ ತುಂಬಾ ಎಂಟರ್ಟೈನ್ ಆಗಿ ನಿಮ್ಗೆ ಲವ್ ಸ್ಟೋರಿ ಜೊತೆ ಒಂದು ಫ್ರೆಂಡ್ಶಿಪ್ ಜೊತೆ ಅಪ್ಪ ಮಗನ ಎಮೋಷನ್ಸ್, ಅಮ್ಮ ಮಗನ ಎಮೋಷನ್ಸ್ ಪ್ರತಿ ಒಂದನ್ನು ನಿಮ್ಗೆ ಇಡೀ ಸಿನಿಮಾದಲ್ಲಿ ಒಂದು ಬಾಳೆ ಎಲೆಯಲ್ಲಿ ನೀಟಾಗಿ ಊಟ ಎಲ್ಲ ಹೆಂಗ್ ಬಡಿಸ್ತಾರೆ ಹಂಗೆ ಎಲ್ಲಾ ಎಮೋಷನ್ಸ್ ಗಳನ್ನ ಬಡಿಸುವಂತ ಸಿನಿಮಾ ಇದು. ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ಇಷ್ಟು ಕಾನ್ಫಿಡೆನ್ಸ್ ಆಗಿ ನಾವ್ ಏನಕ್ಕೆ ಹೇಳ್ತಾ ಇದೀವಿ ಅಂತ ಅಂದ್ರೆ, ನೀವು ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮೇಜರ್ ಪೋರ್ಷನ್ ಇದ್ರದ್ದು. ನೀವು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಎಲ್ಲರ ಕಣ್ಣಲ್ಲೂ ಒಂದ್ 2 ಹನಿ ಕಣ್ಣೀರಂತೂ ಡೆಫಿನೆಟ್ ಆಗಿ ಬರುತ್ತೆ. ಎಲ್ಲರಿಗೂ ಅಪ್ಪ ನೆನಪಾಗ್ತಾರೆ, ಮಕ್ಕಳಿಗೆ ಆಮೇಲೆ ಅಪ್ಪಂದಿರಿಗೆ ತಮ್ಮ ಮಕ್ಕಳು ನೆನಪಾಗ್ತಾರೆ. ಇತ್ತೀಚೆಗೆ ಒಂದಷ್ಟು ಕನ್ನಡ ಸಿನಿಮಾಗಳು ಅಂದ್ರೆ ಬರ್ತಾ ಇರೋದು ನಿಮಗೆ ಗೊತ್ತಿದೆ. ಅಂದ್ರೆ ಒಂದಷ್ಟು ಒಳ್ಳೆ ಪ್ರಯತ್ನಗಳು ಮಾಡಿದಾಗ ಡೆಫಿನೆಟ್ ಆಗಿ ಎಲ್ಲರೂ ಕೈ ಹಿಡಿದು ನಡೆಸಿದ್ದಾರೆ. ಜನರು ಅದೇ ರೀತಿ ಈ ತರದೊಂದು ಒಳ್ಳೆ ಸಿನಿಮಾಗಳು ಬಂದಾಗ ಡೆಫಿನೆಟ್ ಆಗಿ ಬಂದು ಥಿಯೇಟರ್ ನೋಡಿ ಸಿನಿಮಾಗಳನ್ನ ಮೆಚ್ಕೊಂತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ನಾವು ಎಲ್ಲಾ ಕಡೆ ಪ್ರಚಾರಗಳನ್ನ ಮಾಡ್ತಿದೀವಿ. ಟ್ರೈಲರ್ ನೋಡಿದ್ರೆ ನಿಮ್ಗೆ ಅದ್ರದ್ದೊಂದು ಚಿಕ್ಕ ಸಿನಾಪ್ಸಿಸ್ ಗೊತ್ತಾಗುತ್ತೆ ಹೆಂಗಿದೆ ಸಿನಿಮಾ ಅಂತ. ಮತ್ತೆ ಮೇಜರ್ ಆಗಿ ಬಾಗಲಕೋಟೆ ಜನತೆ ಏನಕ್ಕೆ ನೋಡ್ಬೇಕು ಅಂದ್ರೆ, ಸರ್ ಹೇಳ್ದಂಗೆ ಇದು ಈ ಊರಿನ ಸಿನಿಮಾ. ನಾನ್ ಮೂಲತಃ ಹಾಸನವನ್ನ ಈ ಊರಿಗೆ ಕರೆಸಿ ಅಂದ್ರೆ ಇಲ್ಲೊಂದಷ್ಟು ಜನಗಳ ಜೊತೆ ಬೆರೆತು ಇಲ್ಲಿ ಒಂದಷ್ಟು ಚಿತ್ರೀಕರಣ ಮಾಡಿ ನಾವು ಸಿನಿಮಾನ ಮಾಡಿದೀವಿ. ಇಲ್ಲಿಯ ಜನಗಳಿಗೆ ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಇದನ್ನ ನೀವು ಸಕ್ಸಸ್ ಮಾಡ್ಕೊಡ್ಬೇಕು. ಪವನ್ ಸರ್ ಮೊದಲನೇ ಬಾರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರ ಹೋಟೆಲ್ ಬಿಸ್ನೆಸ್ ಗೊತ್ತೇ ಇದೆ, ಎಷ್ಟು ರುಚಿಕರವಾಗಿ ಅವರು ಹೋಟೆಲ್ ಅಲ್ಲಿ ಊಟಗಳನ್ನ ಜನರು 60 ಥಿಯೇಟರ್ ಪ್ಲಾನ್ ಮಾಡ್ತೀವಿ ಸರ್. ಎಲ್ಲ ಮೇನ್ ಸೆಂಟರ್ಸ್, ಆಲ್ ಕರ್ನಾಟಕ ಮೇನ್ ಸೆಂಟರ್ಸ್. ಪವನ್ ಸರ್ ಮಾತಾಡ್ಬೋದು. ನನ್ಗೆ ಬಹಳ ಇದ್ದದ ಸ್ಪೆಷಲ್ ಶೋ. ಸೊ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಎಲ್ಲ VIP ಬಂದು ಒಂದು ಶೋ 21ನೇ ತಾರೀಕು ಬೆಳಿಗ್ಗೆ ಫಸ್ಟ್ ಶೋ ಮಾಡ್ತಾ ಇದ್ದಾರೆ, ಸ್ಪೆಷಲ್ ಶೋ. ಎಲ್ಲರೂ ತಾವು ದಯವಿಟ್ಟು ಬರಬೇಕು. ಆಮೇಲೆ ಬಾಗಲಕೋಟೆ ಜನರಿಗೂ ನಾ ಭಾಳ ಥ್ಯಾಂಕ್ಫುಲ್ ಇದ್ದೀನಿ. ನಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಿ ಇದು ಮಾಡಿ ಭಾಳ ಸಪೋರ್ಟ್ ಮಾಡ್ತಾರೆ. ನಾವು ಯಾವಾಗಲೂ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡು ದೊಡ್ಡ ಕಾರ್ಯಕ್ರಮ ತನೂ ಭಾಳ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಅವ್ರಿಗೂ ಧನ್ಯವಾದಗಳು. ಫ್ಯಾಮಿಲಿ ಸಮೇತ ಬರ್ರಿ, ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ನಿಮ್ಮ ಸುತ್ತಮುತ್ತ ಇರೋರಿಗೆ ಅಂದ್ರೆ ಪರ್ಸನಲ್ ಆಗಿ ನೀವು ಏನ್ ಪ್ರೆಸ್ ಮೀಟ್ ಅಲ್ಲಿ ಇದು ಪ್ರಚಾರ ಮಾಡೋದು ಬೇರೆ. ಆಸ್ ಎ ಪರ್ಸನ್ ನಾನು ನಿಮಗೆ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ನೀವು ಸಿನಿಮಾನ ಬಂದು ಒಂದು ಸ್ಪೆಷಲ್ ಶೋ ಮಾಡ್ತೀವಿ. ಬಾಗಲಕೋಟೆ ಸ್ವಲ್ಪ ಪ್ರಮುಖರಿಗೆ ಮತ್ತು ಪತ್ರಿಕಾ ಪ್ರತಿನಿಧಿಗಳಿಗೆ ಒಂದು ಸ್ಪೆಷಲ್ ಶೋ ಇರ್ತದೆ. ಅದು ಪವನ್ ಸರ್ ಆಹ್ವಾನ ಕೊಡ್ತಾರೆ. ಆಮೇಲೆ ಎಲ್ಲರೂ ಬಂದು ಸಿನಿಮಾ ನೋಡಿ ಸ್ವಲ್ಪ ದಯವಿಟ್ಟು ಸಪೋರ್ಟ್ ಮಾಡ್ಬೋದು ಸರ್. ಥ್ಯಾಂಕ್ ಯು. ಇಲ್ಲ ಸರ್, ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ಕಂಟಿನ್ಯೂ ಪ್ಲಾನ್ ಮಾಡ್ತೀನಿ ಸರ್. ಮಾಡೀವಿ ಸರ್, ಮಾಡೀವಿ. ನೆಕ್ಸ್ಟ್ ಇನ್ನೊಂದು ಮದ್ರಾಜರದ ಮೂವಿ ಅದ ಸರ್, ಅದು ಇನ್ನೂ ಬರೀ ಜಸ್ಟ್ ಇದ್ರಾಗದ ಇನಿಷಿಯಲ್ ಇದ್ರಾಗ ಟೈಟಲ್ ಎಲ್ಲ ಲಾಂಚ್ ಮಾಡೀವಿ. ಬಟ್ ಇನ್ನೂ ಅದ್ರದ್ದು ಶೂಟಿಂಗು ಅಥವಾ ಕಾಸ್ಟಿಂಗ್ ಇನ್ನೂ ಮಾಡಿಲ್ಲ. ನಾನು
ಬೇಸಿಕಲಿ ಮ್ಯಾಂಗ್ಳೂರಿಂದ ಬಂದಿದ್ದೀನಿ. ಆ, ನನ್ನ ಪಾರ್ಟ್ ಇಲ್ಲಿ ಏನಿರುತ್ತೆ ಅಂದರೆ ಪಂಡ್ರಾಪುರ್ನ ಟಿಪಿಕಲ್ ಮರಾಠಿ ಹುಡುಗಿ ಆಗಿರ್ತೀನಿ ಇದರಲ್ಲಿ. ಈ ಟೆಂಪಲ್ ಟೌನಲ್ಲಿ ಏನು ಮಾರಾಟ ಮಾಡ್ತಿರ್ತಾರೋ, ಅಲ್ಲಿ ಎಷ್ಟು ಚುರುಕಾಗಿರ್ತಾರೋ, ಆದ್ಮೇಲೆ ಅವ್ರದ್ದೊಂದು ಅದ್ ಸ್ಟೈಲೇ ಬೇರೆ ಇರುತ್ತೆ ಮರಾಠಿ ಗರ್ಲ್ಸ್ ಅಂದರೆ. ಅಲ್ಲಿ ನಾನು ಪಂಡ್ರಾಪುರಿಂದ ಮತ್ತೆ ಸ್ಟೋರಿಗೆ ಜಾಯಿನ್ ಆಗ್ತೀನಿ. ಪಂಡ್ರಾಪುರ್ನ ನನ್ನ ಕ್ಯಾರೆಕ್ಟರ್ ಹೆಸರು ಇಲ್ಲಿ ಶೀತಲ್ ಅಂತ ಇರುತ್ತೆ. ಪಂಡ್ರಾಪುರಿಂದ ಮತ್ತೆ ಹಿಮಾಲಯದವರೆಗೂ ನಂದು ಜರ್ನಿ ಇರುತ್ತೆ ಈ ಸಿನಿಮಾದಲ್ಲಿ. ಹಾಗೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಫಿಲ್ಮು, ಎಲ್ಲರೂ ನೋಡಿ. ಇವಾಗಲೇ ಸರ್ ಮತ್ತೆ ನಮ್ಮ ಹೀರೋ ಹೇಳ್ದಾಗೆ ತುಂಬಾ ಇಮೋಷನ್ ಕ್ಯಾರಿ ಮಾಡಿರೋ ಸಿನಿಮಾ. ಅಪ್ಪ ಮಗಂದಾಗಿರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಲವ್ ಇರ್ಬೋದು, ಮೇನ್ಲಿ ಹೇಗ್ ಬಾಂಡಿಂಗ್ ಬೆಳೆಯುತ್ತೆ ಟ್ರಾವೆಲ್ ಮಾಡಿದಾಗ. ಎಲ್ರಿಗೂ ಆಸೆ ಇರುತ್ತೆ ಒಂದು ಈ ಸೋಲೋ ಟ್ರಿಪ್ ಹೋಗ್ಬೇಕು, ಅಲ್ಲಿ ಸೋಲೋ ಟ್ರಿಪ್ ಅಲ್ಲಿ ಮಜಾ ಮಾಡ್ಬೇಕು, ಹಾಗೆ ಹೀಗೆ ಅಂತ. ಸೊ ಅದು ಇದೆ, ಎಲ್ಲಾನು ಇದೆ. ಲೈಕ್ ಫ್ಯಾಮಿಲಿ ಇಮೋಷನ್ಸ್ ಇದೆ, ಫ್ರೆಂಡ್ಶಿಪ್ ಇಮೋಷನ್ಸ್ ಇದೆ, ಲವ್ ಎಫೆಕ್ಷನ್ಸ್ ಇದೆ, ಅಪ್ಪ ಮಗನ ಎಫೆಕ್ಷನ್ಸ್ ಇದೆ, ಎಲ್ಲ ಇದೆ. ಸೊ ಎಲ್ಲ ಒಂದು ಕಾಂಬೋ ಇರುವಂತಹ ಮೂವಿ ಅಂತ ಹೇಳ್ಬೋದು. ಇವಾಗಲೇ ಟ್ರೇಲರ್ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನಿಮ್ ಪ್ರೀತಿ ಹೀಗೆ ಇರ್ಲಿ, ನಮ್ಮನ್ನ ಹೀಗೆ ಬೆಳೆಸಿ. 2.5 ಸರ್, 2.5 ಸಿ ತನಕ. ಹೌದು ಸರ್, ನೀವು ಹೋಟೆಲ್ ನಿರ್ಮಾಪಕರ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಆದ್ರೆ ನಾ ಇವನ್ ಜೋಡಿ ಸೀರಿಯಲ್ ಮಾಡುವಂತಾಗ ನೋಡ್ಲಿಕ್ಕೆ ಹೋಗ್ತಿದ್ದೆ, ಅಥವಾ ನಾವು ಒಂದೊಂದು ಡಿಸ್ಕಷನ್ ಮಾಡ್ತಿದ್ವಿ. ಒನ್ ಟೈಮ್ ನಾಗಿನಿ ಮಾಡೋ ಮುಂದೆ ಇಬ್ರು ಮಾಡ್ಬೇಕಂತ ಹೇಳಿ ಒಂದು ಪ್ಲಾನ್ ಅನ್ಕೊಂಡ್ವಿ. ಆಮೇಲೆ ನಾನು ಒಂದ್ ಸ್ವಲ್ಪ ನಂದು ಇದ್ರದ್ದು ಸಂಬಂಧ ಆಗಲ್ಲ. ಆಮೇಲೆ 2016 ಒಂದು ಪ್ಲಾನ್ ಮಾಡಿದ್ವಿ. 18ಕ್ಕೆ ಈ ಮೂವಿ ಬಗ್ಗೆ ಒಂದು ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಅದು ಕರೋನಾ ಆದ್ಮೇಲೆ ಮತ್ತೆ ನಾವು ಫರ್ದರ್ ಇದನ್ನ ಮಾಡಿ ಆಮೇಲೆ 2023ಕ್ಕೆ ರಿಜಿಸ್ಟರ್ ಮಾಡಿದ್ವಿ ಪಾಂಡವರಾಜ್ ಬಾಕ್ಸ್ ಅಂತ ಹೇಳಿ ಪ್ರೊಡಕ್ಷನ್ ಹೌಸ್. ಅದ್ರ ಮೇಲೆ ಈ ಫಸ್ಟ್ ಸಿನಿಮಾ ಇದು ಅದು ರಿಸ್ಕ್ ವರ್ಸಸ್ ರಿಟರ್ನ್ ಅದ ಸರ್. ಇದು ಎಷ್ಟು ರಿಸ್ಕ್ ಅದ ಅಷ್ಟೇ ರಿಟರ್ನ್ ಅದ. ಬಟ್ ಹೇಳಿಕ್ ಬರಲ್ಲ, ಇದಾಗೆ ಕಂಟೆಂಟ್ ಚಲೋ ಇತ್ತು ಅಥವಾ ಜನರು ನಮ್ಮ ಮಾಡಿದ ಕೆಲಸ ಇಷ್ಟಪಟ್ರೆ ಡೆಫಿನೆಟ್ಲಿ ನಮ್ಗೆ ಸಕ್ಸಸ್ ಆಗ್ತದೆ ಅನಿಸ್ತದೆ. ಬಾಗಲಕೋಟೆ ನಮ್ಮೂರು ಮಾಲಿಂಗಪುರ. ಇಲ್ಲಿ ತನಕ ನಾನು ಸುಮಾರು ಟಿವಿ ಧಾರಾವಾಹಿಗಳೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಸುಮಾರು ಸಿನಿಮಾಗಳಲ್ಲೂ ಮಾಡಿದ್ದೀನಿ. ನಮ್ಮ ಜಿಲ್ಲೆ ನನಗೆ ಎಲ್ಲಾ ಥರದಲ್ಲೂ ಸಪೋರ್ಟ್ ಮಾಡಿದೆ. ಆದರೆ ವಿಶೇಷ ಏನಪ್ಪಾ ಅಂತಂದ್ರೆ, ಇದು ನಮ್ಮ ನಿರ್ಮಾಪಕರು ಕೂಡ ಬಾಗಲಕೋಟೆಯವರೇ, ನಿರ್ದೇಶಕರು ಕೂಡ ಬಾಗಲಕೋಟೆಯವರೇ. ಅವರು ನಿರ್ದೇಶಕರಿಗೂ ನನಗೂ ಪರಿಚಯ ಆಗಿ ಹೆಚ್ಚು ಕಡಿಮೆ ಒಂದು 15 ವರ್ಷ ಆಯ್ತು. ನಾವು ಅವರು ಕಿರುತೆರೆಯಲು ಕೆಲಸ ಮಾಡ್ತಾ ಇದ್ವಿ. ಆದ್ರೆ ಇಂಥ ಒಂದು ಕತೆ ಮಾಡಿದಾಗ ಬಹಳ ಖುಷಿ ವಿಚಾರ ಆಗಿತ್ತು. ಅಂದ್ರೆ ಇದು ಅಂದ್ರೆ ಬರ್ತಕ್ಕಂಥ ಚಿತ್ರಗಳಲ್ಲಿ ಒಂದು ವಿಶೇಷತೆ ನಮ್ಮ ಚಿತ್ರದಲ್ಲಿದೆ. ಯಾಕಪ್ಪ ಅಂತಂದ್ರೆ ಒಂದೊಂದು ಚಿತ್ರದಲ್ಲಿ ಆಕ್ಷನ್ ಇರುತ್ತೆ, ಒಂದೊಂದು ಚಿತ್ರದಲ್ಲಿ ಲವ್ ಇರುತ್ತೆ, ಇನ್ನೊಂದು ಫ್ಯಾಮಿಲಿ ಇರುತ್ತೆ. ಆದ್ರೆ ಇಲ್ಲಿ ಒಂದು ಊಟಕ್ಕೆ ನಾವು ಕೂತಾಗ ನಾವು ಮಾಡ್ಕೊಂಡ್ರೆ ಸೆರ ಇರಬೇಕು, ಹೋಳಿಗಿರ್ಬೇಕು, ಅದಕ್ಕೆ ತುಪ್ಪ ಇರಬೇಕು, ಸಾರು ಇರಬೇಕು, ರಸಂ ಇರಬೇಕು, ಹಂಗಂತೇಳಿ ಈ ಸಿನಿಮಾದಾಗ ಅದೆಲ್ಲಾನು ಐತಿ. ಲವ್ ಐತಿ, ಒಂದು ಅಪ್ಪ ಅಮ್ಮ ಅದರ, ಒಂದು ಸೆಂಟಿಮೆಂಟ್ ಐತಿ, ಉತ್ತರ ಕರ್ನಾಟಕ ಭಾಷೆನೂ ಐತಿ, ಮರಾಠಿ ಭಾಷೆನೂ ಐತಿ, ಹಿಂದಿ ಭಾಷೆನೂ ಐತಿ, ಬೆಂಗಳೂರು ಭಾಷೆ. ಅಂದ್ರೆ ಟೋಟಲ್ ಒಂದು ಪ್ಯಾಕೇಜ್ ಇರ್ತಕ್ಕಂಥ ಸಿನಿಮಾ ನಮ್ದು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಇದ್ರೊಳಗ ನಾನು ಸಂಜ್ಞಾನ ಒಂದು ಪಾತ್ರ ಮಾಡಕತ್ತೀನಿ, ನಮ್ಮ ಅಪ್ಪನ ಪಾತ್ರ ವೈಜ್ಞಾನಿಕ ಸರ್ ಮಾಡಕತ್ತಾರೆ. ಲಕ್ಷ್ಮೀ ನಾಡಗೌಡ ಅವ್ರು ನೀವೆಲ್ಲ ನೋಡಿರ್ತೀರಿ, ಕೇಳ್ತೀರಿ, ಅವರು ಕೂಡ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಕತ್ತಾರೆ. ಟೋಟಲ್ ನಮ್ಮ ಬಾಗಲಕೋಟೆ ಭಾಷೆನ ಬಳಸಿ ಮಾಡಿರ್ತಕ್ಕಂಥ ಆ ಪಾತ್ರಗಳು 3 ಅದೇ ಭಾಷೆನೇ ಮಾತಾಡ್ತಾವೆ. ಈ ನಾಯಕ ಬರುವಾಗ ಒಂದು ಜರ್ನಿಲಿ ನಮ್ಮ ಪಾತ್ರಗಳು ಕೂಡ ಅವ್ರ ಪರಿಚಯ ಆಗುತ್ತೆ. ಒಂದು ಜರ್ನಿಲಿ ನಮ್ಮ ಬಾಗಲಕೋಟೆಯ ವಿಶೇಷತೆ, ಇಲ್ಲಿರ್ತಕ್ಕಂಥ ಲೊಕೇಶನ್ಸ್ ಆಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಊರುಗಳು ಎಲ್ಲವನ್ನೂ ನಾವು ತೋರಿಸ್ಕೊಂಡು ಹೋಗಿದ್ದೀವಿ. ಹುಬ್ಳಿಯಿಂದ ಶುರುವಾದ ಜರ್ನಿ ನಮ್ಮ ಹಂಗೆ ಪಂಢರಪುರದವರೆಗೂ ಹೋಗುತ್ತೆ. ಆಮೇಲೆ ಮುಂದೇನೂ ಒಂದು ಜರ್ನಿ ಇದೆ. ತುಂಬಾ ಒಳ್ಳೆ ಚಿತ್ರ ಇದೆ. ಯಾಕಪ್ಪ ಅಂತಂದ್ರೆ ಸಿನಿಮಾಗಳೆಲ್ಲರೂ ಮಾಡಿದೀವಿ ನೋಡಿ ಅಂತಾರೆ, ನಮ್ಮ ಸಿನಿಮಾದಲ್ಲಿ ಒಂದು ವಿಶೇಷತೆ ತುಂಬಾ ಇದೆ. ಹಾಗಾಗಿ ಈ ಚಿತ್ರನ ದಯವಿಟ್ಟು ಎಲ್ಲರೂ ನೋಡ್ಬೇಕು. ನೀವು ಪತ್ರಕರ್ತರು ಎಲ್ಲರೂ ಕೂಡ ನನ್ನ ಸಹಕಾರ ಮಾಡಬೇಕು, ಪ್ರಚಾರ ಮಾಡಬೇಕು.